ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ನಾನು ನನ್ನ ಮಲ್ಲಿಗೆ ತೋಟದ ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಈ ಮೊದಲು ನನ್ನ ಮಲ್ಲಿಗೆ ಗಿಡಗಳು ಹತ್ತಿರದಲ್ಲಿದ್ದವು, ಅಂದರೆ ಪಾಟ್ಗಳು ಒಂದಕ್ಕೊಂದು ತಾಗಿಕೊಂಡಿದ್ದವು. ಆಗ ನನ್ನ ಮಲ್ಲಿಗೆ ಗಿಡಗಳಿಗೆ ಹೆಚ್ಚು ಸ್ಪ್ರೆಡ್ ಆಗಿ ಅಗಲವಾಗಿ ಬೆಳೆಯಲು ಸಾಧ್ಯವಾಗ್ತಾ ಇರಲಿಲ್ಲ. ಈಗ ನಾನು ಸ್ವಲ್ಪ ದೂರದಲ್ಲಿ ಇಟ್ಟಿರುವುದರಿಂದ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ. ಒಂದು 10-15 ದಿನದಲ್ಲೇ ನೋಡಿ ಗಿಡಗಳು ತುಂಬಾ ಅಗಲವಾಗಿ ಬೆಳೀತಾ ಇದೆ. ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ಗ್ರೋ ಬ್ಯಾಗಲ್ಲಿ ಗಿಡವನ್ನು ನಟ್ಟಿದ್ದೆ. ಈಗ ಈ ರೀತಿಯ ಟಬ್ನಲ್ಲಿ ಗಿಡವನ್ನು ನಟ್ಟಿದ್ದೇನೆ. ಸ್ಟಾರ್ಟಿಂಗಲ್ಲಿ ನಾನು ಗಿಡವನ್ನು ನಡುವಾಗ ನಾವು ಟಬ್ ಅಥವಾ ಗ್ರೋ ಬ್ಯಾಗಲ್ಲಿ ಗಿಡವನ್ನು ನಟ್ಟರೆ ಅದು ಸೀಮಿತ ಪ್ರದೇಶಕ್ಕೆ ಮಾತ್ರ ಇರ್ತದೆ, ತುಂಬ ಸ್ಪ್ರೆಡ್ ಆಗುವುದಿಲ್ಲ, ಚಿಕ್ಕ ಚಿಕ್ಕ ಗಿಡನೇ ಇರ್ತದೆ, ತುಂಬ ದೊಡ್ಡದಾಗುವುದಿಲ್ಲ ಅಂತ ಅಂದುಕೊಂಡಿದ್ದೆ. ಆದರೆ ಈಗ ನೋಡಿ, ನಾನು ಟಬ್ನಲ್ಲಿ ನಟ್ಟಿರುವುದರಿಂದ ನೆಲದಲ್ಲಿ ನಟ್ಟಿರುವ ಮಲ್ಲಿಗೆ ಗಿಡದಂತೆಯೇ ಆಗಿದೆ. ಅಂದರೆ ತುಂಬಾ ಬುಷ್ ಆಗಿ ತುಂಬಾ ಸ್ಪ್ರೆಡ್ ಆಗಿ ಬೆಳೀತಾ ಇದೆ. ನಾನು ಪ್ರಾರಂಭದಲ್ಲಿ ತೆಗೆದಂತಹ ವಿಡಿಯೋವನ್ನು ನೋಡುವಾಗ ಈಗ ನನಗೆ ತುಂಬಾ ಆಶ್ಚರ್ಯ ಆಗ್ತದೆ, ಇಷ್ಟು ಚಿಕ್ಕದಾದ ಗಿಡವನ್ನು ನಾನು ಈ ರೀತಿಯಾಗಿ ಬೆಳೆಸಿದ್ದೇನೆ ಅಂತ. ಈಗ ನನ್ನ ಗಿಡದ ಎಲೆಗಳು ನೋಡಿ ಸ್ವಲ್ಪ ಎಲ್ಲೋ ಆಗಿದೆ ಅಂತ ಹೇಳ್ಬಹುದು. ಹಾಗೆ ಕೆಲವೊಂದು ಕಡೆ ಚುಕ್ಕೆ ರೋಗ ಕೂಡ ಇದೆ. ಇದಕ್ಕೆ ನಾನು ಯಾವುದೇ ಮೆಡಿಸಿನನ್ನು ಹಾಕಿಲ್ಲ. 10 ದಿನದ ಹಿಂದೆ ನನ್ನ ಗಿಡದ ಎಲೆಗಳು ತುಂಬಾ ಚೆನ್ನಾಗಿತ್ತು. ಈಗ ಸ್ವಲ್ಪ ಬೇರೆ ರೀತಿ ಆಗ್ತಾ ಇದೆ. ಯಾಕಂದರೆ ನಾನು ಬೆಳಗ್ಗೆ ಇದಕ್ಕೆ ನೀರನ್ನು ಹಾಕ್ತಾ ಇಲ್ಲ. ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಅಂತ ಹೇಳ್ಬೋದು. ತುಂಬಾ ಕೋಲ್ಡ್ ಆಗಿತ್ತು, ಕೆಮ್ಮ ಇತ್ತು. ಹಾಗಾಗಿ ಬೆಳಗ್ಗೆ ಬೇಗ ಬಂದು ಇದಕ್ಕೆ ನೀರನ್ನು ಹಾಕಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಗಿಡದ ಎಲೆಗಳು ನೋಡಿ ಸ್ವಲ್ಪ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ನೋಡಿ, ಹಳದಿ ಆಗ್ತಾ ಇದೆ, ಅಲ್ಲಲ್ಲಿ ಡಾಟ್ಗಳು ಬರ್ತಾ ಇದೆ. ಇನ್ನು ಸ್ವಲ್ಪ ಹೆಲ್ತ್ ಸರಿಯಾದ ನಂತರ ಪುನಃ ಬೆಳಗ್ಗೆ ನಾನು ಗಿಡಗಳಿಗೆ ನೀರನ್ನು ಹಾಕ್ತೇನೆ. ನನ್ನ ಹೆಲ್ತ್ ಮತ್ತು ಈ ಮಲ್ಲಿಗೆ ಕೃಷಿ ಅಂತ ಬಂದಾಗ ನಾನು ಖಂಡಿತವಾಗಿಯೂ ಹೆಲ್ತ್ ಬಗ್ಗೆಯೇ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೇನೆ ಅಂತ ಹೇಳ್ಬಹುದು. ಮೊದಲು ನಾನು ನನ್ನ ಆರೋಗ್ಯದ ಕಡೆಗೆ ಗಮನ ಕೊಡ್ತೇನೆ, ನಂತರ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಗಮನ ಹರಿಸ್ತೇನೆ. ಯಾಕಂದರೆ ಇದು ನನ್ನ ಒಂದು ಹವ್ಯಾಸ ಅಂತ ಹೇಳಬಹುದು. ಬೆಳಿಗ್ಗೆ ಬೇಗನೆ ಗಿಡಗಳಿಗೆ ನೀರನ್ನು ಹಾಕದೇ ಇರುವ ಕಾರಣ ಗಿಡದ ಎಲೆಗಳೆಲ್ಲ ಸ್ವಲ್ಪ ಡಲ್ ಆಗಿದೆ ಅಥವಾ ಹಳದಿಯಾಗಿದೆ ಅಂತ ಹೇಳಬಹುದು. ಈ ಮಲ್ಲಿಗೆ ಗಿಡಗಳನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ ಗಿಡಗಳು ಏನೂ ಆಗುವುದಿಲ್ಲ, ಚೆನ್ನಾಗೇ ಇರ್ತದೆ. ನಾವು ಸ್ವಲ್ಪ ಅದಕ್ಕೆ ಆರೈಕೆ ಮಾಡೋದು ಕಡಿಮೆ ಆದಾಗ ಅದು ಸ್ವಲ್ಪ ವೀಕ್ ಆಗಲು ಪ್ರಾರಂಭವಾಗ್ತದೆ. ಈಗ ನನ್ನ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬಂದು ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ. ಮುಂದಿನ ವಾರ ಮೊಗ್ಗುಗಳು ದೊಡ್ಡದಾಗಬಹುದು ಅಂತ ಅಂದ್ಕೊಳ್ತೇನೆ. ಇವತ್ತು ನನಗೆ 4 ಸಾಲಿನಷ್ಟು ಹೂವು ಸಿಕ್ಕಿದೆ ಅಂತ ಹೇಳ್ಬಹುದು. ನಾನು ಹೆಚ್ಚಿನ ವಿಡಿಯೋಸ್ಗಳಲ್ಲಿ ನನಗೆ ಎಷ್ಟು ಹೂವು ಸಿಕ್ಕಿದೆ ಅಂತ ಹೇಳ್ತಾ ಇರ್ತೇನೆ. ಯಾಕಂದರೆ ಪ್ರತಿಯೊಂದು ವಿಡಿಯೋದ ಕಮೆಂಟ್ನಲ್ಲಿ ಒಂದಲ್ಲ ಒಂದು ಕಮೆಂಟ್ ಇದ್ದೇ ಇರ್ತದೆ. ನಿಮಗೆ ಇವತ್ತು ಎಷ್ಟು ಹೂವು ಸಿಕ್ಕಿದೆ, ಈಗ ನಿಮಗೆ ಎಷ್ಟು ಹೂವು ಸಿಗ್ತಾ ಇದೆ, ಈ ರೀತಿಯಾದ ಏನಾದರೂ ಒಂದು ಕಮೆಂಟ್ ಇದ್ದೇ ಇರ್ತದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನೋಡಿ, ಕಳೆ ಗಿಡಗಳು ತುಂಬಾ ಬೆಳೀತಾ ಇರ್ತದೆ. ನಾವು ಮಲ್ಲಿಗೆ ಗಿಡಗಳಿಗೆ ಹಾಕಿದ ಗೊಬ್ಬರವನ್ನು ಈ ಕಳೆ ಗಿಡಗಳು ಕೂಡ ಹೀರಿಕೊಂಡು ಅದು ಚೆನ್ನಾಗಿ ಬೆಳೀತಾ ಇರ್ತದೆ. ನನಗೆ ಸಮಯ ಸಿಕ್ಕಿದಾಗಲೆಲ್ಲ ನಾನು ಸ್ವಲ್ಪ ಕ್ಲೀನ್ ಮಾಡ್ತಾ ಇರ್ತೇನೆ. ಒಂದೇ ಸಲ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಇದು ನೋಡಿ, ನಾನು ಇದನ್ನು ಕಟ್ ಮಾಡಬೇಕು ಅಂತ ಇದ್ದೆ. ಯಾಕಂದರೆ ತುಂಬ ಎಲೆಗಳೆಲ್ಲ ಉದುರಿ ಹೋಗಿತ್ತು. ನಾನು ಹಾಗೆ ಬಿಟ್ಟು ಮತ್ತೆ ಅದಕ್ಕೆ ಗೊಬ್ಬರವನ್ನು ಹಾಕಿದ್ದೆ. ಈಗ ಸ್ವಲ್ಪ ಚಿಗುರುಗಳು ಬರಲು ಪ್ರಾರಂಭವಾಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಫುಲ್ ಎಲೆಗಳು ಕವರ್ ಆದರೆ ನಾನು ಅದನ್ನು ಕಟ್ ಮಾಡುವುದಿಲ್ಲ, ಹಾಗೆ ಇಡ್ತೇನೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ನನ್ನ ಎಲ್ಲ ಗಿಡಗಳು ಕೂಡ ಚೆನ್ನಾಗಿ ಬೆಳೀತಾ ಇದೆ, ಅಗಲವಾಗಿ ಬೆಳೀತಾ ಇದೆ. ನಾನು ಸ್ವಲ್ಪ ದೂರದಲ್ಲಿ ಇಟ್ಟಿರುವುದರಿಂದ ಅದಕ್ಕೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ಬಹುದು. ಅಂದರೆ ಬೆಳೆಯಲು ಸ್ವಲ್ಪ ಅನುಕೂಲವಾಗಿದೆ. ಎಲ್ಲ ಕಡೆ ಅದು ಸ್ಪ್ರೆಡ್ ಆಗ್ತಾ ಇದೆ. ನೋಡಿ, ಈಗ ಮೊಗ್ಗುಗಳು ಸ್ವಲ್ಪ ಕಡಿಮೆ ಇದೆ. ಯಾಕಂದರೆ ಚಿಗುರುಗಳು ತುಂಬ ಇದೆ. ಅದು ಸ್ವಲ್ಪ ದಿನದಲ್ಲಿ ಮೊಗ್ಗುಗಳು ಆಗ್ತದೆ. ಚಿಗುರಿನಿಂದ ಮೊಗ್ಗು ಆಗಲು ಕೆಲವೊಮ್ಮೆ 15 ದಿನ ಸಾಕಾಗ್ತದೆ, ಕೆಲವೊಮ್ಮೆ 1 ತಿಂಗಳು ಕೂಡ ಬೇಕಾಗ್ತದೆ. ಅದು ವೆದರ್ ಮೇಲೆ ಒಂದು ಡಿಪೆಂಡ್ ಆಗಿರಬಹುದು ಅಂತ ಅಂದ್ಕೊಳ್ತೇನೆ. ಅಂದರೆ ಬೇಸಿಗೆಯಲ್ಲಿ ಬೇಗನೆ ಅದು ಚಿಗುರು ದೊಡ್ಡದಾಗಿ ಮೊಗ್ಗುಗಳು ತಯಾರಿ ಆಗ್ತದೆ. ಆದರೆ ಮಳೆಗಾಲದಲ್ಲಿ ತುಂಬ ನಿಧಾನವಾಗಿ ಮೊಗ್ಗುಗಳು ತಯಾರಿ ಆಗ್ತದೆ ಅಂತ ಹೇಳ್ಬಹುದು. ನೋಡಿ, ಎಲ್ಲ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ. ನನ್ನ ಹಿಂದಿನ ವಿಡಿಯೋಸ್ಗಳಿಗೆ ಕೆಲವೊಂದು ಕಮೆಂಟ್ಗಳು ಬಂದಿದೆ. 10 ದಿನದಿಂದ ನನಗೆ ಸರಿಯಾಗಿ ರಿಪ್ಲೈ ಮಾಡಲಿಕ್ಕೆ ಆಗಿರಲಿಲ್ಲ. ಕೆಲವೊಂದು ಕಮೆಂಟ್ಗಳಿಗೆ ಅಲ್ಲೇ ಆನ್ಸರನ್ನು ಮಾಡಿದ್ದೇನೆ. ಹಾಗೆ ಇನ್ನು ಕೆಲವೊಂದು ಕಮೆಂಟ್ಗಳಿಗೆ ನಾನು ವಿಡಿಯೋದಲ್ಲಿ ಅದಕ್ಕೆ ಆನ್ಸರನ್ನು ಹೇಳ್ತೇನೆ. ಯಾಕಂದರೆ ಅದನ್ನು ಮೆಸೇಜಲ್ಲಿ ಅಥವಾ ಕಮೆಂಟ್ನಲ್ಲಿ ತಿಳಿಸಲು ಸ್ವಲ್ಪ ಕಷ್ಟ ಅಂತ ಹೇಳಬಹುದು. ನನಗೆ ಇತ್ತೀಚೆಗೆ ಹೆಚ್ಚಾಗಿ ಮೆಸೇಜಲ್ಲಿ ಅಥವಾ ಕಮೆಂಟ್ನಲ್ಲಿ ಬಂದಿರುವ ಒಂದು ಪ್ರಶ್ನೆ ಅಂತಂದರೆ, ನಾವು ಕೇರೆಬಳ್ಳಿಯನ್ನು ಕಟ್ ಮಾಡಿದಾಗ ಅದರಲ್ಲಿ ಚಿಗುರು ಬರುವುದು ಕೂಡ ಪುನಃ ಕೇರೆಬಳ್ಳಿಯ ರೀತಿಯಲ್ಲೇ ಇರ್ತದೆ, ಅದರಲ್ಲಿ ಮೊಗ್ಗು ಆಗುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ನಾನು ಒಮ್ಮೆ ಇದಕ್ಕೆ ಆನ್ಸರನ್ನು ಮಾಡಿದ್ದೇನೆ.
ಆದರೂ ಕೂಡ ತುಂಬಾ ಜನರು ಬೇಸರದಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಗಿಡದಲ್ಲಿ ತುಂಬಾನೇ ಕೇರೆ ಬಳ್ಳಿಗಳಾದ್ರೆ ಅದರಲ್ಲಿ ಹೂವೇ ಬರುವುದಿಲ್ಲ. ಹಾಗಾಗಿ ಅವರು ಒಂದು ಬೇಸರದಿಂದ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಹಾಗೆ ನಾನು ಮೊನ್ನೆ ಕಟ್ ಮಾಡಿದಂತಹ ಗಿಡವನ್ನ ತೋರಿಸ್ತಾ ಇದ್ದೇನೆ ನೋಡಿ. ಮೊನ್ನೆ ಟ್ರಿಮ್ ಮಾಡಿದ್ದೆ. ಆ ಗಿಡದಲ್ಲಿ ಚಿಗುರುಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಗಿಡದ ಎಲೆಗಳು ಸ್ವಲ್ಪ ಕಪ್ಪಾಗಿ ಹಾಗೆ ಸ್ವಲ್ಪ ಹಾಳಾಗಿತ್ತು. ನಾನು ಅದನ್ನೆಲ್ಲ ಟ್ರಿಮ್ ಮಾಡಿದ್ದೆ. ಅದನ್ನು ನಾನು ವಿಡಿಯೋ ಮಾಡಿ ತೋರಿಸಿದ್ದೇನೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ಡಾಟ್ ಡಾಟ್ ಈ ರೀತಿಯಲ್ಲಿ ಚಿಗುರು ಬಂದಿದ್ದನ್ನು ತೋರಿಸಿದ್ದೇನೆ. ಈಗ ಅದೇ ಚಿಗುರು ದೊಡ್ಡದಾದ ನಂತರ ಯಾವ ರೀತಿ ಆಗಿದೆ ಅಂತ ನೋಡಿ. ಮಲ್ಲಿಗೆ ಗಿಡವನ್ನು ನಟ್ಟಿರುವ ಪ್ರತಿಯೊಬ್ಬರಿಗೂ ಚಿಗುರುಗಳು ಯಾವ ರೀತಿ ಬರ್ತದೆ ಅಂತ ಗೊತ್ತಿರ್ತದೆ. ಗಿಡಗಳು ಸ್ವಲ್ಪ ವೀಕ್ ಆದಾಗ, ಗಿಡದಲ್ಲಿ ಹೂವೇ ಆಗದೇ ಇದ್ದಾಗ ನಾವು ಈ ರೀತಿಯಾಗಿ ಟ್ರಿಮ್ ಮಾಡಿದಾಗ ಹೊಸ ಚಿಗುರುಗಳು ಬರುವಾಗ ಅದರಲ್ಲಿ ಹೂವಿನ ಒಂದು ಭಾಗ ಬರ್ತದೆ, ಅಂದರೆ ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ. ಹಾಗಾಗಿ ಒಮ್ಮೆ ನಾವು ಈ ರೀತಿಯಾಗಿ ಟ್ರಿಮ್ ಮಾಡಬೇಕು. ನೋಡಿ, ಮೊಗ್ಗುಗಳು ತುಂಬಾ ಚಿಕ್ಕದಾಗಿದೆ, ದೊಡ್ಡದೇನೂ ಇಲ್ಲ. ಯಾಕಂದರೆ ಈಗ ಚಳಿಗಾಲ ಆಗಿರೋದರಿಂದ ಈ ರೀತಿಯಾದ ಒಂದು ಮೊಗ್ಗು ಇರ್ತದೆ. ಮಾರ್ಚ್ ನಂತರ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗಿ ಬರ್ತದೆ. ಬೆಳಿಗ್ಗೆ ಸ್ವಲ್ಪ ಗಿಡಗಳಿಗೆ ನೀರನ್ನು ಹಾಕಿದರೆ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗಿ ಬರಬಹುದು. ನನ್ನ ಗಿಡದಲ್ಲಿ ಮೊಗ್ಗುಗಳು ತುಂಬ ಕಡಿಮೆ ಇದೆ, ಹಾಗೆ ಚಿಕ್ಕದಾಗಿ ಬರ್ತಾ ಇದೆ ಅಂತ ಕಮೆಂಟ್ ಕೂಡ ಬರ್ತಾ ಇದೆ. ನೀವು ಬೆಳಗ್ಗೆ ಒಮ್ಮೆ ಗಿಡಗಳಿಗೆ ನೀರನ್ನು ಹಾಕಿ ನೋಡಿ, ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗಿ ಬರಬಹುದು. ಹಾಗೆ ನೀವು ಕಂಟಿನ್ಯೂಸ್ ಆಗಿ ಒಂದೇ ರೀತಿಯ ಗೊಬ್ಬರವನ್ನು ಹಾಕ್ತಾ ಇದ್ರೆ ಅದನ್ನು ಒಮ್ಮೆ ಚೇಂಜ್ ಮಾಡಿ ನೋಡಿ. ನೀವು ಎರೆಹುಳು ಗೊಬ್ಬರವನ್ನು ಹಾಕ್ತಾ ಇದ್ರೆ ಸ್ವಲ್ಪ ಕಂಪೋಸ್ಟ್ ಗೊಬ್ಬರವನ್ನು ಹಾಕಿ ನೋಡಿ. ಅಂದರೆ 15 ದಿನದ ಒಂದು ಅಂತರ ಇರಲಿ. ಹೀಗೆ ಗೊಬ್ಬರವನ್ನು ಬದಲಾಯಿಸಿದಾಗ ಗಿಡಗಳಲ್ಲಿ ಹೂವಿನ ಸಂಖ್ಯೆ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಹಾಗೆ ಮೊಗ್ಗುಗಳು ಕೂಡ ದೊಡ್ಡದಾಗುವ ಚಾನ್ಸಸ್ ಇರ್ತದೆ. ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ. ಹಾಗೆ ಫರ್ಟಿಲೈಸರ್ ಶಾಪ್ನಲ್ಲಿ ಇದಕ್ಕಾಗಿ ಏನಾದರೂ ಒಂದು ಸ್ಪ್ರೇ ಸಿಗ್ತದೆ. ಅಂದರೆ ಹೂವಿನ ಗಾತ್ರ ಜಾಸ್ತಿ ಆಗಲು ಹಾಗೆ ಹೂವು ಜಾಸ್ತಿ ಆಗಲು ಮೆಡಿಸಿನ್ ಸಿಗ್ತದೆ. ಅದನ್ನು ಬೇಕಾದರೆ ನೀವು ಸ್ಪ್ರೇ ಮಾಡಬಹುದು. ನೋಡಿ, ಇವತ್ತಿನ ಮೊಗ್ಗು ನೋಡಿ, ಇಷ್ಟು ಮೊಗ್ಗು ಆಗಿದೆ. ಆಗ ಕಮೆಂಟ್ನಲ್ಲಿ ಒಂದು ಪ್ರಶ್ನೆಯನ್ನು ತುಂಬ ಜನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ದೆ. ಅದಕ್ಕೆ ಆನ್ಸರನ್ನು ನಾನು ಸರಿಯಾಗಿ ಹೇಳಿರಲಿಲ್ಲ. ಈಗ ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಮಲ್ಲಿಗೆ ಗಿಡಗಳಲ್ಲಿ ಚಿಗುರಿನಲ್ಲಿ 2-3 ಎಲೆಗಳು ಬಂದಾಗಲೇ ಅದರಲ್ಲಿ ಹೂವಿನ ಒಂದು ಭಾಗ ಕಂಡು ಬರ್ತದೆ, ಅಂದರೆ ಮೊಗ್ಗು ಬರುವಂತಹ ಭಾಗ ಕಂಡು ಬರ್ತದೆ. ಆದರೆ ಕೇರೆ ಬಳ್ಳಿಯನ್ನು ನಾವು ಕಟ್ ಮಾಡಿದಾಗ ನೋಡಿ, ಈ ಚಿಗುರು ನೋಡಿ 5ರಿಂದ 6 ಎಲೆಯ ನಂತರ ನಿಧಾನವಾಗಿ ಮೊಗ್ಗು ಬರುವ ಒಂದು ಭಾಗ ಕಂಡು ಬರ್ತದೆ. ಇದು ನೋಡಿ, ಕೇರೆ ಬಳ್ಳಿಯನ್ನು ಕಟ್ ಮಾಡಿದ ನಂತರ ಬಂದಂತಹ ಚಿಗುರು. ಸ್ಟಾರ್ಟಿಂಗಲ್ಲಿ ಇದರಲ್ಲಿ 5-6 ಎಲೆ ಇತ್ತು, ಅಂದರೆ ಉದ್ದಕ್ಕೆ ಬೆಳೀತಾ ಇತ್ತು. ನಾನು ಕೂಡ ಅಂದ್ಕೊಂಡಿದ್ದೆ ಇದರಲ್ಲಿ ಮೊಗ್ಗು ಬರುವುದಿಲ್ಲ ಅಂತ. ಈಗ ನೋಡಿ, ಅದರಲ್ಲೂ ಕೂಡ ಮೊಗ್ಗು ಬಂದಿದೆ. ಹಾಗೆ ಇದು ಕೂಡ ಕೇರೆ ಬಳ್ಳಿಯನ್ನು ಕಟ್ ಮಾಡಿದಂತಹ ಭಾಗ ನೋಡಿ, ಇದರಲ್ಲೂ ಕೂಡ ಮೊಗ್ಗು ಬಂದಿದೆ. ನನಗೆ ಆ ರೀತಿಯ ಯಾವುದೇ ಒಂದು ಸಮಸ್ಯೆ ಇಲ್ಲ. ಹಾಗಾಗಿ ನನಗೆ ಅದರ ಬಗ್ಗೆ ತಿಳಿಸಲು ನನಗೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ತುಂಬ ಜನರಿಗೆ ಇದೇ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀರಿ. ಈ ಚಿಗುರು ಸ್ವಲ್ಪ ದೊಡ್ಡದಾಗುವ ತನಕ ಸ್ವಲ್ಪ ಕಾಯಿರಿ, ನಂತರ ಅದರಲ್ಲಿ ಮೊಗ್ಗು ಬರಬಹುದು. ಯಾಕಂದರೆ ನನಗೂ ಕೂಡ ಅದು ಅನುಭವಕ್ಕೆ ಬಂದಿದೆ ಅಂತ ಹೇಳ್ಬೋದು. ಇದು ಕೂಡ ನೋಡಿ ಕೇರೆ ಬಳ್ಳಿಯ ಭಾಗ. ಇದರ ಒಂದು ಚಿಗುರು ನೋಡಿ 5-6 ಎಲೆ ಬಂದಿದೆ ನೋಡಿ. ಈ ರೀತಿಯಾಗಿ 5-6 ಎಲೆ ಬಂದ ನಂತರ ತುದಿಯಲ್ಲಿ ಈಗ ಮೊಗ್ಗು ಬರ್ತಾ ಇದೆ. ಇಲ್ಲಿ ನೀವು ಗಮನಿಸ್ತಾ ಇರಬಹುದು. ನಾವು ಸ್ಟಾರ್ಟಿಂಗಲ್ಲಿ ಇದು ಉದ್ದಕ್ಕೆ ಬೆಳೀತಾ ಇದೆ ಅಂತ ಅಂದ್ಕೊಳ್ತೇವೆ, ಅದರಲ್ಲಿ ಮೊಗ್ಗು ಬರುವುದಿಲ್ಲ ಅಂತ ಅಂದ್ಕೊಳ್ತೇವೆ. ಆದರೆ ಇಲ್ಲಿ ನೋಡಿ, ಈಗ ಮೊಗ್ಗು ಬರ್ತಾ ಇದೆ. ಅಂದರೆ ಸ್ವಲ್ಪ ಉದ್ದಕ್ಕೆ ಬೆಳೆದ ನಂತರ ಅದರಲ್ಲಿ ಮೊಗ್ಗು ಬರ್ತದೆ ಅಂತ ಹೇಳ್ಬೋದು. ನನ್ನ ಗಿಡದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ. ಅಂದರೆ ಕೇರೆ ಬಳ್ಳಿಯನ್ನು ಕಟ್ ಮಾಡಿದ ನಂತರ ಬಂದಂತಹ ಚಿಗುರು ತುಂಬಾ ಉದ್ದಕ್ಕೆ ಬೆಳೆದು ಕೊನೆಯಲ್ಲಿ ಅದರಲ್ಲಿ ಮೊಗ್ಗು ಬರ್ತಾ ಇದೆ. ನಿಮ್ಮ ಗಿಡದಲ್ಲಿ ಈ ರೀತಿಯಾಗಿ ಆಗಬಹುದು. ನೀವು ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತೇನೆ. ನೀವು ಕೇರೆ ಬಳ್ಳಿಯನ್ನು ಕಟ್ ಮಾಡಿದಾಗ ಬಂದಂತಹ ಚಿಗುರನ್ನು ಹಾಗೆ ಬಿಟ್ಟು ಉದ್ದಕ್ಕೆ ಬೆಳೆದರೂ ಕೂಡ ಅದರಲ್ಲಿ ಮೊಗ್ಗು ಬರದೇ ಇದ್ದಾಗ ನೀವು ಫರ್ಟಿಲೈಸರ್ ಶಾಪಿಗೆ ಹೋಗಿ ಏನಾದರೂ ಮೆಡಿಸಿನ್ ಇದೆಯಾ ಅಂತ ಕೇಳಿ. ಅವರು ಏನಾದರೂ ನಿಮಗೆ ಸಜೆಸ್ಟ್ ಮಾಡಬಹುದು. ನನ್ನ ಗಿಡದಲ್ಲಿ ಆ ರೀತಿಯ ಒಂದು ಸಮಸ್ಯೆ ಬಂದಿಲ್ಲ, ಹಾಗಾಗಿ ನನಗೆ ಅದರ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇಲ್ಲ ಅಂತ ಹೇಳಬಹುದು. ನೋಡಿ, ಇದು ಕೂಡ ಕೇರೆ ಬಳ್ಳಿ. ಇದನ್ನು ನಾನು ಕಟ್ ಮಾಡಿದಾಗ 2 ಚಿಗುರು ಬಂತು. ಅದರಲ್ಲೂ ಕೂಡ ಈಗ ಮೊಗ್ಗು ಬರ್ತಾ ಇದೆ ನೋಡಿ. ಇದು ಮೊಗ್ಗು ಮುಗಿತಾ ಇದೆ. ಹಾಗೆ ಇದರಲ್ಲಿ ನೋಡಿ 2 ಚಿಗುರು ಬಂದಿದೆ. ಈ ರೀತಿಯಾಗಿ ನನ್ನ ಗಿಡದಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ಕೂಡ ಸ್ವಲ್ಪ ವೇಟ್ ಮಾಡಿದರೆ ಅದರಲ್ಲಿ ಮೊಗ್ಗುಗಳು ಬರಬಹುದು ಅಂತ ಅಂದ್ಕೊಳ್ತೇನೆ. ಅಂದರೆ ಕೇರೆ ಬಳ್ಳಿಯಿಂದ ಬಂದಂತಹ ಹೊಸ ಚಿಗುರು ಸ್ವಲ್ಪ ಉದ್ದಕ್ಕೆ ಹೋದರೆ ಹಾಗೆ ಇಡಿ, ಕಟ್ ಮಾಡುವ ಅಗತ್ಯ ಇರುವುದಿಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಅದನ್ನು ಕಟ್ ಮಾಡಿ ಅಂತ ಹೇಳಿದ್ದೆ. ಆದರೆ ಸ್ವಲ್ಪ ಅದನ್ನು ಕೊನೆಯ ತನಕ ಹಾಗೆ ಇಡಿ, ಅದರಲ್ಲಿ ಮೊಗ್ಗು ಕೂಡ ಬರಬಹುದು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ಮಲ್ಲಿಗೆ ಕೃಷಿಯಲ್ಲಿ ದಿನದಿಂದ ದಿನಕ್ಕೆ ನಾವು ಏನಾದರೂ ಕಲಿತಾ ಇರ್ತೇವೆ ಅಂತ.
ತುಂಬ ಜನರು ಇದರ ಬಗ್ಗೆ ಕಮೆಂಟ್ ಮಾಡಿರುವುದರಿಂದ ನಾನು ಅದನ್ನು ಗಮನಿಸ್ತಾ ಇದ್ದೆ. ಹಾಗಾಗಿ ನನಗೆ ಇವತ್ತು ತಿಳಿಯಿತು ಆ ಕೇರಬಳ್ಳಿಯಿಂದ ಬಂದಂತಹ ಚಿಗುರು ತುಂಬ ಉದ್ದಕ್ಕೆ ಬೆಳೆದು ನಂತರ ಅದರಲ್ಲಿ ಮೊಗ್ಗುಗಳು ಬರ್ತದೆ ಅಂತ. ಗಿಡದಲ್ಲಿ ಬೇರೆ ಕಡೆ ಬಂದಂತಹ ಚಿಗುರಿನಲ್ಲಿ 2-3 ಎಲೆಗೆ ಅದರಲ್ಲಿ ಮೊಗ್ಗು ಬರಲು ಪ್ರಾರಂಭವಾದರೆ ಕೇರಬಳ್ಳಿಯನ್ನು ಕಟ್ ಮಾಡಿದಾಗ ಬಂದಂತಹ ಚಿಗುರಿನಲ್ಲಿ ಕಡಿಮೆ ಅಂದರೂ 6 ಎಲೆಗಳ ನಂತರ ಅದರಲ್ಲಿ ಮೊಗ್ಗು ಬರಲು ಪ್ರಾರಂಭವಾಗ್ತದೆ. ಹಾಗೆಯೇ ಆ ಎಲೆಗಳೆಲ್ಲ ತುಂಬಾನೇ ದೊಡ್ಡದಾಗಿ ಬೆಳೀತದೆ ಅಂತ ಹೇಳಬಹುದು. ಬೇರೆ ಕಡೆ ಚಿಗುರು ಬಂದಾಗ ಚಿಕ್ಕ ಚಿಕ್ಕ ಎಲೆ ಇದ್ದರೆ ಕೇರಬಳ್ಳಿಯಿಂದ ಬಂದಂತಹ ಚಿಗುರಿನ ಎಲೆ ನೋಡಿ ತುಂಬಾ ಉದ್ದಕ್ಕೆ ದೊಡ್ಡದಾಗಿ ಬೆಳೆದಿರ್ತದೆ. ಇಷ್ಟು ದೊಡ್ಡದಾಗಿ ಬೆಳೆದ ನಂತರ ಅದರಲ್ಲಿ ಕೊನೆಯಲ್ಲಿ ನೋಡಿ ಇಲ್ಲಿ ಮೊಗ್ಗು ಬರಲು ಪ್ರಾರಂಭವಾಗಿದೆ. ನನ್ನ ಗಿಡದಲ್ಲಿ ಈ ರೀತಿ ಆಗ್ತಾ ಇದೆ. ನೀವು ಕೂಡ ಸ್ವಲ್ಪ ಸಮಯ ಕಾಯಿರಿ, ನಂತರ ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿಯಾಗಿ ಬರಬಹುದು ಅಂತ ಅನ್ಕೊಳ್ತೇನೆ. ಈ ರೀತಿಯಾದ ನಂತರ ಕೇರಬಳ್ಳಿಯ ಪ್ರತಿಯೊಂದು ಎಲೆಯಲ್ಲೂ ಕೂಡ ಚಿಗುರು ಬರಲು ಪ್ರಾರಂಭವಾಗ್ತದೆ. ಆದರೆ ಅದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತದೆ. ಅಂದರೆ 1 ತಿಂಗಳಾದರೂ ಆಗಬಹುದು, 2 ತಿಂಗಳಾದರೂ ಆಗಬಹುದು, ನಿಧಾನವಾಗಿ ಚಿಗುರು ಬರ್ತದೆ. ಇಲ್ಲಿ ನಾನು ನನ್ನ ಗಿಡದ ಕೇರಬಳ್ಳಿಯಲ್ಲಿ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ ಅಂತ ಹೇಳ್ತಾ ಇದ್ದೇನೆ. ಪ್ರತಿ ಗಿಡದಲ್ಲೂ ಕೂಡ ಇದೇ ರೀತಿಯಾಗಿ ಆಗಬೇಕು ಅಂತ ಏನೂ ಇರುವುದಿಲ್ಲ. ನೀವು ಆಗಾಗ ನಿಮ್ಮ ಗಿಡವನ್ನು ಗಮನಿಸ್ತಾ ಇರಿ, ಅದರ ಬೆಳವಣಿಗೆಯನ್ನು ಕೂಡ ಗಮನಿಸ್ತಾ ಇರಿ. ಆಗ ನಿಮಗೆ ಏನೇ ತೊಂದರೆ ಬಂದರೂ ಕೂಡ ನೀವೇ ಪರಿಹಾರವನ್ನು ಕಂಡುಕೊಳ್ಬಹುದು. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ ನೀವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.